30 ದಿನ ಸಕ್ಕರೆ ಬಿಟ್ಟರೆ ಏನಾಗುತ್ತದೆ? 30 ದಿನಗಳ ಕಾಲ ಹೆಚ್ಚುವರಿ ಸಕ್ಕರೆ ಆಡೆಡ್ ಶುಗರ್ ಇರುವ ಆಹಾರಗಳನ್ನು ಕಡಿಮೆ ಮಾಡಿದರೆ ಅಥವಾ ಸಂಪೂರ್ಣ ಬಿಟ್ಟರೆ ದೇಹದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಂಡುಬರಬಹುದು. ಆದರೆ ಫಲಿತಾಂಶವು ವ್ಯಕ್ತಿಯ ಆಹಾರ ಪದ್ಧತಿ, ಆರೋಗ್ಯ ಮತ್ತು ಜೀವನ ಶೈಲಿಯ ಮೇಲೆ ಅವಲಂಬಿತವಾಗಿರುತ್ತದೆ. 1. ದೇಹದಲ್ಲಿ ಶಕ್ತಿ ಸ್ಥಿರವಾಗುತ್ತದೆ. ಸಕ್ಕರೆಯಿಂದ ಆಗುವ ರಕ್ತದಲ್ಲಿನ ಸಕ್ಕರೆಯ ಏರಿಳಿತ ಕಡಿಮೆಯಾಗುತ್ತದೆ. ಇದರಿಂದ ದಿನವಿಡೀ ಶಕ್ತಿ ಹೆಚ್ಚು ಸ್ಥಿರವಾಗಿರಬಹುದು. 2. ತೂಕ ಇಳಿಯಲು ಸಹಾಯವಾಗಬಹುದು. ಸಕ್ಕರೆ ಇರುವ ತಂಪು ಪಾನೀಯಗಳು, ಸಿಹಿ ತಿಂಡಿಗಳು ಮತ್ತು ಜಂಕ್ ಫುಡ್ ಕಡಿಮೆಯಾದರೆ ಒಟ್ಟು ಕ್ಯಾಲೋರಿಯು ಕಡಿಮೆಯಾಗುತ್ತದೆ. ಇದರಿಂದ ಕೆಲವರಿಗೆ ತೂಕ ಇಳಿಯಲು ಸಹಾಯವಾಗಬಹುದು. 3. ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ ಸುಧಾರಿಸಬಹುದು. ವಿಶೇಷವಾಗಿ ಪ್ರಿಡಯಾಬಿಟಿಸ್ ಅಥವಾ ಟೈಪ್ 2 ಮಧುಮೇಹದ ಅಪಾಯ ಇರುವವರಲ್ಲಿ ಆರೋಗ್ಯಕರ ಆಹಾರದೊಂದಿಗೆ ಸೇರಿಸಿದರೆ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ ಉತ್ತಮವಾಗಬಹುದು. 4. ಹೃದಯದ ಆರೋಗ್ಯಕ್ಕೆ ಸಹಕಾರಿ. ಹೆಚ್ಚುವರಿ ಸಕ್ಕರೆಯ ಸೇವನೆ ಕಡಿಮೆಯಾದರೆ ಟ್ರೈಗ್ಲಿಸರೈಡ್ ಮಟ್ಟ ಕಡಿಮೆಯಾಗಲು ಮತ್ತು ಹೃದಯದ ಆರೋಗ್ಯಕ್ಕೆ ಸಹಾಯವಾಗಬಹುದು. 5. ಉತ್ತಮ ನಿದ್ರೆ. ಕೆಲವರಿಗೆ ರಾತ್ರಿ ಸಿಹಿ ಆಹಾರ ಕಡಿಮೆ ಮಾಡಿದಾಗ ನಿದ್ರೆಯ ಗುಣಮಟ್ಟ ಸುಧಾರಿಸಬಹುದು. 6. ಚರ್ಮದ ಆರೋಗ್ಯ ಸುಧಾರಿಸಬಹುದು. ಕೆಲವರಲ್ಲಿ ಮೊಡವೆಗಳು ಕಡಿಮೆಯಾಗಬಹುದು ಮತ್ತು ಚರ್ಮ ಹೆಚ್ಚು ಆರೋಗ್ಯಕರವಾಗಿ ಕಾಣಬಹುದು. 7. ಸಿಹಿ ತಿನ್ನುವ ಆಸೆ ಕಡಿಮೆಯಾಗಬಹುದು. ಮೊದಲ ಕೆಲವು ದಿನ ಸಿಹಿ ತಿನ್ನುವ ಬಯಕೆ ಹೆಚ್ಚಿರಬಹುದು. ಆದರೆ 2 ರಿಂದ 4 ವಾರಗಳಲ್ಲಿ ಹಲವರಿಗೆ ಆ ಬಯಕೆ ಕಡಿಮೆಯಾಗುತ್ತದೆ. 8. ಹೊಟ್ಟೆಯ ಆರೋಗ್ಯ ಉತ್ತಮವಾಗಬಹುದು. ಸಕ್ಕರೆ ಇರುವ ಸಂಸ್ಕರಿತ ಆಹಾರ ಕಡಿಮೆಯಾಗಿ ಅದರ ಬದಲು ಹಣ್ಣು, ತರಕಾರಿ ಮತ್ತು ಧಾನ್ಯಗಳನ್ನು ಹೆಚ್ಚಿಸಿದರೆ ಜೀರ್ಣಕ್ರಿಯೆಗೆ ಸಹಾಯವಾಗಬಹುದು. ಮೊದಲ ಕೆಲವು ದಿನಗಳಲ್ಲಿ ಏನಾಗಬಹುದು? ಸಿಹಿ ತಿನ್ನುವ ಬಯಕೆ, ತಲೆನೋವು, ಸ್ವಲ್ಪ ಆಯಾಸ ಅಥವಾ ಕಿರಿಕಿರಿ. ಇವು ಸಾಮಾನ್ಯವಾಗಿ ಕೆಲವು ದಿನಗಳಲ್ಲಿ ಕಡಿಮೆಯಾಗುತ್ತವೆ. ಮುಖ್ಯವಾಗಿ ನೆನಪಿಡಿ, ಹಣ್ಣುಗಳಲ್ಲಿರುವ ನೈಸರ್ಗಿಕ ಸಕ್ಕರೆ ಸಾಮಾನ್ಯವಾಗಿ ಆರೋಗ್ಯಕರ ಆಹಾರದ ಭಾಗವಾಗಿದೆ. ಮುಖ್ಯವಾಗಿ ಹೆಚ್ಚುವರಿ ಸಕ್ಕರೆ, ಆಡೆಡ್ ಶುಗರ್ ಇರುವ ತಂಪು ಪಾನೀಯಗಳು, ಸಿಹಿ ತಿಂಡಿಗಳು, ಬೇಕರಿ ಪದಾರ್ಥಗಳು ಮತ್ತು ಪ್ಯಾಕೆಟ್ ಆಹಾರಗಳನ್ನು ಕಡಿಮೆ ಮಾಡುವುದು ಉತ್ತಮ. ಸಾರಾಂಶ: 30 ದಿನಗಳ ಕಾಲ ಹೆಚ್ಚುವರಿ ಸಕ್ಕರೆಯನ್ನು ಬಿಟ್ಟರೆ ಶಕ್ತಿ, ತೂಕ ನಿಯಂತ್ರಣ, ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ, ಹೃದಯದ ಆರೋಗ್ಯ ಮತ್ತು ಚರ್ಮದ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಉತ್ತಮ ಫಲಿತಾಂಶಕ್ಕಾಗಿ ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆ ಕೂಡ ಮುಖ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.